ಸಂಜೆ ಸಮಯ ಒಂದು ಬಾರ್ಬರ್ ಶಾಪ್. ಬೆಳಗ್ಗೆಯಿಂದ ಒಬ್ಬ ಕಸ್ಟಮರು ಇಲ್ಲ. ಬಾರ್ಬರ್ಗೆ ಸಂಜೆ ಆಗೋಷ್ಟರಲ್ಲಿ ತುಂಬ ಬೇಜಾರಾಯಿತು. ಅದೇ ಬೇಜಾರಲ್ಲಿ ಇನ್ನೇನು ಶಾಪ್ನ ಕ್ಲೋಸ್ ಮಾಡೋಣ ಅಂತ ಹೊರಟರು. ಅಷ್ಟರಲ್ಲಿ ಕ್ಯಾಪ್ ಹಾಕ್ಕೊಂಡಿರೋ ಅಂಥ ಒಬ್ಬ ಮುಪ್ಪಾದ ಮುದುಕ ಬಂದು ಹೇರ್ ಕಟ್ಟಿಂಗ್ ಚೇರ್ ಮೇಲೆ ಕೂತ್ಕೊಂಡು ಯಾವಾಗ ಕ್ಯಾಪ್ ತೆಗಿತಾನೋ ಬಾರ್ಬರ್ಗೆ ಟೆನ್ಷನ್ನು ಶಾಕು ಒಟ್ಟೊಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಆ ಮುದುಕಪ್ಪಂಗೆ ಇದ್ದಿದ್ದು ಬರೋಬ್ಬರಿ 8 ಕೂದಲು. ಆದರೂ ಧೈರ್ಯ ತಗೊಂಡು ಕತ್ರಿಯನ್ನು ಮುದುಕನ ಕೂದಲು ಕಡೆ ತೊಗೊಂಡು ಹೋಗ್ತಾ ಕೇಳ್ತಾನೆ, ಅಂಕಲ್ ಯಾವ ಹೇರ್ ಕಟ್ ಮಾಡಲಿ? ಮುದುಕಪ್ಪ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಹೇಳ್ತಾನೆ, ನಿಲ್ಸು, ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಅಂತ ಯಾರು ಹೇಳಿದ್ದು? ಹುಡುಗಿಯರು ನನ್ನನ್ನು ನೋಡೋದನ್ನು ಯಾಕೋ ಕಡಿಮೆ ಮಾಡಿದ್ದಾರೆ ಅಂತ ಅನ್ನಿಸ್ತು, ಹೇರ್ ಕಲರಿಂಗ್ ಮಾಡಿಸ್ಕೊಳ್ಳೋಣ ಅಂತ ನಾನು ಬಂದಿರೋದು. ಜಗತ್ತಲ್ಲಿ 770 ಕೋಟಿ ಜನ ಇದ್ರೂ ಎಲ್ಲರೂ ತರಾವರಿ. ಒಬ್ಬರ ಥರ ಇನ್ನೊಬ್ಬರಿಲ್ಲ, ಒಬ್ಬರ ಯೋಚನೆ ಥರ ಇನ್ನೊಬ್ಬರದಿಲ್ಲ, ಒಬ್ಬರ ಗುರಿ ಥರ ಇನ್ನೊಬ್ಬರದಿಲ್ಲ. ಯಾಕೆ ಹಿಂಗೆ? ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮನುಷ್ಯನ ಮೆದುಳನ್ನು 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಕಾನ್ಷಿಯಸ್ ಮೈಂಡ್, ಜಾಗೃತ ಮನಸ್ಸು. ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್, ಸೂಕ್ತ ಮನಸ್ಸು. ಜಾಗೃತ ಮನಸ್ಸು 10% ಪವರ್ಫುಲ್ ಆಗಿದ್ದರೆ ಸೂಕ್ತ ಮನಸ್ಸು 90% ಪವರ್ಫುಲ್ ಆಗಿರುತ್ತೆ. ನಾವೆಲ್ಲ ಹುಟ್ಟಾದ ಮೇಲೆ 7 ವರ್ಷದವರೆಗೂ ನಮ್ಮ ಕಾನ್ಷಿಯಸ್ ಮೈಂಡು ಸಸ್ಪೆಂಡ್ ಆಗಿದ್ದರೆ ಸಬ್ ಕಾನ್ಷಿಯಸ್ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತಂತೆ. ಆ ಸ್ಟೇಟ್ ಆಫ್ ಮೈಂಡ್ಗೆ ನಾವು ಹೇಳೋದು ಟೀಟಾ ಸ್ಟೇಟ್ ಆಫ್ ಮೈಂಡ್ ಅಂತ. ಆ ಸ್ಟೇಟ್ ಆಫ್ ಮೈಂಡಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡ್ತೀವೋ ಅದನ್ನೆಲ್ಲ ಇಮ್ಯಾಜಿನೇಟಿವ್ ಆಗಿ ಅಬ್ಸಾರ್ಬ್ ಮಾಡಿಕೊಂಡು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಮಾಡ್ತಾ ಹೋಗ್ತೀವಂತೆ. ಅಂದರೆ ನಮ್ಮ ಪೂರ್ತಿ ಜೀವನವಂದ ಒಂದು ಮೂವಿ ಅಂತ ತೊಗೊಂಡಿದ್ದೆ, ಆದರೆ ನಮ್ಮ ಮೂವಿಯ ಸ್ಕ್ರಿಪ್ಟ್ ರೆಡಿ ಆಗೋದು ಮೊದಲನೇ 7 ವರ್ಷದಲ್ಲಿ. ಹಾಗಂದರೆ ನಾವಿವಾಗೆಲ್ಲ ಮಾಡ್ತಾ ಇದ್ದೀವಲ್ಲ, ಏನು ಸ್ಕ್ರೀನ್ ಪ್ಲೇ. ಅದಕ್ಕೆ ಅಂತ ಅನಿಸುತ್ತೆ ನಮ್ಮ ಜೀವನದಲ್ಲಿ 95% ಏನು ನಮ್ಮ ನಡವಳಿಕೆಗಳಿದೆಯೋ ಅದೆಲ್ಲ ಬಂದಿರೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸ್ಕ್ರಿಪ್ಟಿಂದ, ಪ್ರೋಗ್ರಾಮಿಂದ. ಉಳಿದಿರೋ 5% ಏನೆಲ್ಲ ಕ್ರಿಯೇಟಿವ್ ಆಗಿ ಅವೇರ್ನೆಸ್ಸಿಂದ ಮಾಡ್ತಾ ಹೋಗ್ತೀವೋ ಅಲ್ಲಿ ನಾವು ಉಪಯೋಗಿಸೋದು ನಮ್ಮ ಕಾನ್ಷಿಯಸ್ ಮೈಂಡನ್ನು. ಸೈಕಾಲಜಿಸ್ಟ್ ಸೂಪರಾಗಿ ಹೇಳಿದ್ದಾರೆ, ಗಿವ್ ಮೀ ದ ಚೈಲ್ಡ್ ಅಂಟಿಲ್ 7 ಐ ವಿಲ್ ಶೋ ಯು ದ ಮ್ಯಾನ್. 7 ವರ್ಷದವರೆಗೂ ಒಬ್ಬ ಮಗು ಹೇಗೆ ಬೆಳೆದಿದೆ ಅಂತ ನನಗೆ ತೋರಿಸ್ಕೊಡಿ, ನಾ ಹೇಳ್ತೀನಿ ವ್ಯಕ್ತಿ ಯಾವ ರೂಪದಲ್ಲಿ ನಿರ್ಮಾಣಗೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸನಾತನ ಧರ್ಮದಲ್ಲಿ ನಾವು 7 ವರ್ಷದವರೆಗೂ ಮಗುವನ್ನು ದೇವರಿಗೆ ಹೋಲಿಸ್ತೀವಿ. ಯಾಕೆ? ಅವ್ರದ್ದು ಮೈಂಡು ಮಣ್ಣಿನ ಒಂದು ವೆಟ್ಟಾಗಿರೋ ಮಣ್ಣಿನ ರೂಪದಲ್ಲಿ ಇರೋದ್ರಿಂದ ಏನೇನು ನಾವು ಎಸೆದ್ರೂ ಅದು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಈಗ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆಯಿಂದ ಹೇಳ್ತಾ ಇದ್ರು ಏನು, ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ಆದರೆ ತಾಯಿನೇ ಮೊದಲ ಗುರು. ಇವಾಗ ಮಗುವಿಗೆ ಮೊದಲನೇ ಪಾಠಶಾಲೆ ಮನೆಯೇ ಆದರೆ ತಂದೆನೂ ಗುರು ಆಗ್ತಾ ಇದ್ದಾರೆ. ಹೋಗ್ತಾ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಡೇ ಕೇರೇ ಮೊದಲ ಪಾಠಶಾಲೆ ಆದರೆ ಆಯಮ್ಮನೇ ಗುರು ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋವಾಗ ನನಗೂ ಅನ್ನಿಸ್ತು, ನಂದು ಸ್ಕ್ರಿಪ್ಟಲ್ಲಿ ಹೆಂಗಿದೆ ಅಂತ ನಾನು ನೋಡ್ಕೊಳ್ಬೇಕಲ್ಲ. ನನ್ನ ಸ್ಕ್ರಿಪ್ಟಲ್ಲೂ ಕೂಡ ದ್ವೇಷ, ಅಸೂಯೆ, ನೆಗೆಟಿವ್ ಏನೆಲ್ಲ ತೊಗೊಂಡಿದ್ನೋ ಅದನ್ನು ನಾನು ಹೋಲಿಸ್ತಾ ಹೋಗಿದ್ದು ವಿಲನ್ಸ್ಗೆ. ಬರೀ ವಿಲನ್ಸೇ ಇರ್ತಾರ ಸ್ಕ್ರಿಪ್ಟಲ್ಲಿ? ಖಂಡಿತ ಇಲ್ಲ, ಹೀರೋಸ್ಗಳು ಇರಲೇಬೇಕು ಅಲ್ವಾ. ಸತತ ಪ್ರಯತ್ನ, ತಾಳ್ಮೆ, ಸಾಧನೆ ಇದಕ್ಕಿಂತ ಇನ್ನೂ ಹೆಚ್ಚಾಗಿದ್ದಿದ್ದು ಹೀರೋಗಳು ನನ್ನ ಸ್ಕ್ರಿಪ್ಟಲ್ಲಿ. ಅದರಿಂದ ಸಾಧನೆ ಮಾಡ್ತಾನೆ ಬಂದೆ. ಯಾವಾಗೆಲ್ಲ ಹೀರೋಗಳನ್ನು ಉಪಯೋಗಿಸಿದ್ನೋ, ಯಾವಾಗೆಲ್ಲ ವಿಲನ್ಸ್ಗಳನ್ನು ಉಪಯೋಗಿಸಿದ್ನೋ ಬೀಳ್ತಾನೂ ಬಂದೆ. ಲೀಡರ್ಸ್ ಅಕಾಡೆಮಿ ಬಂದಾದಮೇಲೆ ಒಂದೇ ಯೋಚನೆ ಬಂತು, ನಾನು ಏನಾನ ಸಾಧನೆ ಮಾಡಬೇಕಲ್ಲ ಲೀಡರ್ಸ್ ಅಕಾಡೆಮಿಲಿ. ಹಂಗೆ ಯೋಚನೆ ಮಾಡ್ತಾ ಇರೋವಾಗಲೇ 9 ತಿಂಗಳ ಸತತ ಪ್ರಯತ್ನದಿಂದ ಐ ಬಿಕೇಮ್ ದ ಫಸ್ಟ್ ಲೇಡಿ ಟ್ರೈನರ್ ಇನ್ ಲೀಡರ್ಸ್ ಅಕಾಡೆಮಿ. ಸಾಧನೆ ಇಷ್ಟಕ್ಕೆ ಸಾಕಾ? ನಮ್ಮೆಲ್ಲರಿಗೂ ಇರಂಗೆ ಇನ್ನೂ ಸಾಧನೆಗಳನ್ನು, ಶಿಖರಗಳನ್ನು ಏರಬೇಕಾಗಿರೋದು ಇನ್ನೂ ಹೆಚ್ಚಿದೆ. ಏನು ಮಾಡಬೇಕು ಅದಕ್ಕೆ ಅಂತಲೇ ಎಷ್ಟೋ ಸೆಮಿನಾರ್ಗಳನ್ನು ಹೋಗ್ಬಿಟ್ಟು ಕೂತ್ಕೊಳ್ತೀವಿ, ಎಷ್ಟೋ ಇನ್ಸ್ಪಿರೇಷ್ನಲ್ ಮೂವೀಸ್ ನೋಡ್ತೀವಿ, ಸಾಂಗ್ಸ್ಗಳನ್ನು ಕೇಳ್ತೀವಿ, ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು ಓದ್ತೀವಿ. ಆದರೆ ನಾವೆಲ್ಲ ಮರೆತುಬಿಡ್ತೀವಿ, ಇದನ್ನೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಕಾನ್ಷಿಯಸ್ ಮೈಂಡಿಂದ ಉಪಯೋಗಿಸ್ಕೊಂಡು.
ಹಾಗಂದರೆ ಎಲ್ಲರಿಗೂ ಈಗ ಯೋಚನೆ ಬರೋಕ್ಕೆ ಶುರುವಾಯಿತು, ನನ್ನ ಒಂದು ಜೀವನ ಇಷ್ಟೇನಾ ಹಾಗಂದರೆ ಮುಗಿದೋಯ್ತಾ, ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಆಗಿಬಿಟ್ಟಿದೆಯಲ್ಲ, ಅದನ್ನು ಮರುನಿರ್ಮಾಣ ಮಾಡೋಕ್ಕಾಗದೇ ಇಲ್ವಾ? ಖಂಡಿತ ಆಗತ್ತೆ. ಸರಳವಾದ ನಿಯಮಗಳನ್ನು ನಾವು ಪಾಲಿಸ್ತಾ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಮರುನಿರ್ಮಾಣ ಸಾಧ್ಯ. ಹೇಗೆ? ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು, ನನ್ನ ಸ್ಕ್ರಿಪ್ಟಲ್ಲಿ ಸುಮಾರು ವಿಲನ್ಸ್ಗಳಿದೆ, ಸುಮಾರು ಹೀರೋಸ್ಗಳನ್ನು ಆ್ಯಡ್ ಮಾಡಬೇಕಾಗಿದೆ ಅನ್ನೋ ಸತ್ಯವನ್ನು ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಒನ್ ಏನಾನ ಇದೆ ಅಂತ ಹೇಳಿದ್ದೆ ಆದರೆ ದಟ್ ಈಸ್ ಮೆಡಿಟೇಷನ್. ಯಾವಾಗೆಲ್ಲ ನಾವು ಮೆಡಿಟೇಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಕೂತ್ಕೊಂಡಿರ್ತೀವೋ ಅದಕ್ಕೆ ನಾವು ಹೇಳೋವಂಥದ್ದು ಅಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿಬಿಟ್ಟು, ಆ ಅಲ್ಫಾ ಸ್ಟೇಟ್ ಆಫ್ ಮೈಂಡ್ ನಮ್ಮದೇನು ಮೊದಲನೇ 7 ವರ್ಷದ ಟೀಟಾ ಸ್ಟೇಟ್ ಆಫ್ ಮೈಂಡ್ ಇರುತ್ತಲ್ಲ, ಅದಕ್ಕೆ ತುಂಬ ಹತ್ತಿರವಾದ ಸ್ಟೇಟ್ ಆಫ್ ಮೈಂಡ್ ಅಂತೆ. ಅಂದರೆ ಅಲ್ಲಿ ನಮ್ಮ ಮರುನಿರ್ಮಾಣ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ವೆರಿ ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾಗಿರೋ 3ನೇ ನಿಯಮ ಏನು ಪಾಲಿಸಬೇಕಾಗಿರೋದು ಅಂತ ಹೇಳಿದ್ರೆ, ನಮ್ಮ ಕಾನ್ಷಿಯಸ್ ಮೈಂಡನ್ನೇ ಆದ್ರೂ ಸ್ಟಾರ್ಟ್ ರಿಪೀಟಿಂಗ್ ದ ಪಾಸಿಟಿವ್ ಥಿಂಗ್ಸ್. ಎಲ್ಲಿವರೆಗೂ ರಿಪೀಟ್ ಮಾಡಬೇಕು? ರಿಪೀಟ್ 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 ಟಿಲ್ ಇಟ್ ಬಿಕಮ್ಸ್ ಯುವರ್ ಥಾಟ್ ಪ್ರೊಸೆಸ್ ಟು ಯುವರ್ ಬಿಲೀಫ್ ಟು ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ದೆನ್ ಕ್ಯಾರೆಕ್ಟರ್ ಟು ಯುವರ್ ಡೆಸ್ಟಿನಿ. ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ, ರಿಪಿಟೇಷನ್ ಈಸ್ ದ ಮದರ್ ಆಫ್ ಆಲ್ ಲರ್ನಿಂಗ್ಸ್ ಅಂತ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಮೂವಿಯ ಸ್ಕ್ರಿಪ್ಟ್ ಅಂತೂ ನೇಚರ್ ಆಗಲಿ ದೊಡ್ಡವರಾಗಲಿ ಬರೋದಾಗಿದೆ. ಗೊತ್ತಾದಮೇಲೆ ನಮ್ಮ ಒಂದು ಮೂವಿಯ ಸ್ಕ್ರಿಪ್ಟನ್ನು ನಾವೇ ಬರ್ಕೊಳ್ಬೇಕಾಗಿದೆ ಅಲ್ಲ. ಲೀಡರ್ಸ್ ಅಕಾಡೆಮಿಗೆ ಬಂದಾದಮೇಲೆ ಹ್ಯಾಪಿಯಾಗಿ ನನ್ನ ಒಂದು ಜೀವನದ ಮರು ನಿರ್ಮಾಣ ನಾನು ಶುರು ಮಾಡಿದ್ದೀನಿ. ನಿಮ್ಮೆಲ್ಲರ ಸ್ಕ್ರಿಪ್ಟ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.